ನಮಸ್ಕಾರ. PV ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ. BGS ಇಂಗ್ಲಿಷ್ ಸ್ಕೂಲ್ ಅಗಲಗುರ್ಕಿ ಇವರ ಆಶ್ರಯದಲ್ಲಿ 25ನೇ ವರ್ಷದ ಓಲ್ಡ್ ಸ್ಟೂಡೆಂಟ್ಸ್ ರವರಿಂದ ಟೀಚರ್ಸ್ಗೆ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ DC ಮೋಹನ್ ಕುಮಾರ್, ವೆಂಕಟೇಶ್, ಮುನಿರಾಜು, ನರಸಿಂಹರೆಡ್ಡಿ, ಲವಕುಮಾರಿ, DN ಖ್ಯಾತಪ್ಪ ಇವರ ಸಹ ನೇತೃತ್ವದಲ್ಲಿ SSLC ಪಾಸಾದ ಮಕ್ಕಳ 1999 2000ನೇ ಇಸ್ವಿಯಲ್ಲಿ ಉತ್ತೀರ್ಣರಾದಂತಹ ಓಲ್ಡ್ ಸ್ಟೂಡೆಂಟ್ಸ್ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಆ ಬ್ಯಾಚ್ನಲ್ಲಿ ವ್ಯಾಸಂಗ ಮಾಡಿದಂತಹ ಎಲ್ಲಾ ವಿದ್ಯಾರ್ಥಿಗಳು ಸೇರಿಕೊಂಡು ಬಹಳ ಅದ್ಭುತವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮವನ್ನು ನೆರವೇರಿಸಿ ಯಶಸ್ವಿಗೊಳಿಸಿದರು. ಮೊದಲಿಗೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದರು. ವಿದ್ಯಾರ್ಥಿಗಳು ಆದಂತಹ ಶಶಿಧರ್ ಎಲ್ಲರಿಗೂ ಸ್ವಾಗತವನ್ನು ಕೋರಿದರು. ಎಲ್ಲಾ ಶಿಕ್ಷಕರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಹಾಗೆಯೇ ವಿದ್ಯಾರ್ಥಿಗಳು ಸಹ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಆ ಬ್ಯಾಚ್ನ ಎಲ್ಲಾ ವಿದ್ಯಾರ್ಥಿಗಳು ಸೇರಿಕೊಂಡು ಎಲ್ಲಾ ಶಿಕ್ಷಕರ ವೃಂದಕ್ಕೂ ಹಾಗೂ ಆಯಾ ಕೆಲಸದಲ್ಲಿದ್ದವರಿಗೂ ಸನ್ಮಾನವನ್ನು ಮಾಡಿದರು. ಕಾರ್ಯಕ್ರಮವನ್ನು ವಂದನೆಗಳೊಂದಿಗೆ ಮುಕ್ತಾಯಗೊಳಿಸಿದರು. ಕಾರ್ಯಕ್ರಮದ ನಂತರ ಔತಣಕೂಟವನ್ನು ಏರ್ಪಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಂಸ್ಥೆಯ ಪ್ರಥಮ ಬ್ಯಾಚ್ನ ಎಲ್ಲಾ ವಿದ್ಯಾರ್ಥಿಗಳ ವೃಂದಕ್ಕೂ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಮೋಹನ್ ಕುಮಾರ್ ಸರ್ ಮತ್ತು ಶಿಕ್ಷಕ ವೃಂದ ಎಲ್ಲರೂ ಸೇರಿ ಮಕ್ಕಳಿಗೆ ಶುಭ ಹಾರೈಸಿದರು. ಡಿಸ್ಟ್ರಿಕ್ಟ್ ಲೆವೆಲ್ ಅದಕ್ಕೆ ಪೂರ್ಣ ಕಾರಣಕರ್ತರು ಯಾರಪ್ಪ ಅಂದ್ರೆ ಇದಕ್ಕೆ ಉತ್ತಮ ಪ್ರೋತ್ಸಾಹ ಕೊಡ್ತಿದ್ದಂತಹ ಶಿಕ್ಷಕರ ಯಾರಪ್ಪ ಅಂದ್ರೆ ಆಗಿನ ನಿಮ್ಮೆಲ್ಲರ ಮುಖ್ಯ ಶಿಕ್ಷಕರಾದಂತಹ DVS ಸ್ಪೋರ್ಟ್ಸ್ಗೆ ಹೆಚ್ಚು ಉತ್ತೇಜನ ಕೊಡ್ತಾ ಇದ್ರು. ಆ ಕಾಲದಲ್ಲಿ ಸ್ಪೋರ್ಟ್ಸ್ ಅಂದ್ರೆ 3 ಶಾಲೆಗಳಿಗೆ ಪೈಪೋಟಿ ಬೀಳ್ತಾ ಇತ್ತು. ಒಂದು ನಾನು ಓದಿದಂತಹ ಹಳೆಯ ಶಾಲೆ MPHS ಪುರಸಭಾ ಬೋಧನಾ ಪ್ರೌಢಶಾಲೆ ಅಂತ, ಈಗ ಅದು PPHS. ಆಮೇಲೆ ಸರಮಿ ಅದು ಬಿಟ್ರೆ ಜೂನಿಯರ್, ಅದು ಬಿಟ್ರೆ ನಮ್ಮ ಸಂಸ್ಥೆ ಪ್ರಾರಂಭ ಆದಾಗಿಂದ ಕಾರ್ಯನಿರ್ವಹಿಸಿದಂತಹ ಮೋಕ್ಷ ಮಾರ್ಗ ಮೊದಲನೇದಾಗಿ ಅವರಿಗೆ ಸನ್ಮಾನಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂದಾಗ ನಮಗೆ ಪ್ರೈಸ್ ಬಂದಿತ್ತು. ಸ್ವಾಮೀಜಿ ಫಸ್ಟ್ ಪ್ಲೇಸ್ ಸ್ವಾಮೀಜಿ ಪವಿತ್ರ ಸರ್, ಶಶಿಧರ್ ಮಂಜು, ಶಶಿ ನಾನು ಆಗ್ತಾನೆ ನಾನು ಎಕ್ಸ್ಪೀರಿಯನ್ಸ್, ನಾನು ಹೊಸದಾಗಿ ಟ್ರೈನಿಂಗ್ ಮುಗಿಸ್ಕೊಂಡು ಆಗ್ತಾನೆ ಸೇರಿದ್ದು. ಇವರು ನಾನು ಮಾಡ್ತಾ ಇದ್ದೆ, ಇವರು ಪಾಪ ನನಗೆ ಎನ್ಕರೇಜ್ ಮಾಡೋದು. ಅದ್ರ ಜೊತೆಗೆ ನಮ್ಮ ನಿಮಾರ್ ಸ್ವಾಮೀಜಿಗಳು ಯಾವಾಗ ನನ್ನ ಕ್ಲಾಸಲ್ಲಿ ಬಂದುಕೊಳ್ಳೋದು, ಹೌದು ಅದು ಎಲ್ಲ ಗುರುಗಳ ಒಂದು ದಯ, ಅವರ ಒಂದು ರೀತಿ ನನ್ನ ಕಣ್ಣು ಮುಂದೆ ಆ ಎವರ್ ಗ್ರೀನ್ ಯೂನಿಫಾರ್ಮ್ ಇದೆಯಲ್ಲ, ಆ ಯೂನಿಫಾರ್ಮ್ ಸನ್ನಿವೇಶನೇ ಹೊರತು ನಿಜವಾಗ್ಲೂ ಇಷ್ಟು ಮಟ್ಟಿಗೆ ದೊಡ್ಡವರಾಗಿ ಇಷ್ಟೊಂದು ಇದೀರ ಅಂತ ಇದುವರೆಗೂ ನನಗೆ ಆ ಭಾವನೆ ಇದೆ. ಅದೇ ಮಕ್ಕಳು ಅದೇ ತರ ಆಗ್ತದೆ. ನಮ್ಮ ಚಂದ್ರಕೇಶ್ ಅಂತೂ ನಾವು ಆ 9th ಕ್ಲಾಸಲ್ಲಿ ನಾನು ಬಿಡ್ತಾ ಇರಲಿಲ್ಲ. ಸಣ್ಣಗೆ ಇದ್ದಾಗ ಬಿಡ್ತಾ I want to achieve anything in BGS ಅಂತ ಅವತ್ತು ನಾನು ಪ್ರಯತ್ನ ಪಟ್ಟೆ. ಸೊ ನಿಮ್ಮ ಒಂದು ಆತ್ಮವಿಶ್ವಾಸ ಏನಿದೆ ಅದು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂತ ಹೇಳ್ತೀನಿ. ಜನರುಗಳು ತುಂಬಾ ಇದೆ, ಹೇಳಬಹುದು ದಿನ ಸಾಕಾಗಲ್ಲ. ಚಂದ್ರೇಶ್ವರ ಬಂದ ತಕ್ಷಣ ಅಂತ ಮಿಸ್ ಇನ್ನೂ ಬೆಳೆಲ್ಲ ನೆನ್ಸ್ಕೊತೀನಿ. ನಾನು ನಿಮಗೆ ಪಾಠ ಮಾಡೇ ಇಲ್ಲ. ನಾನು ಯಾವಾಗ DVS ಕ್ಲಾಸ್ ತಗೊಂಡು ₹100 ಬಿಸ್ಕೆಟ್ ಇದನ್ನು ಮಿಲ್ಕ್ ಡೈರಿ ಅದು ತಂದು ತಿಂತಾರೆ. ಬಟ್ ಆ ಕಾಲದಲ್ಲಿ ಶೇಂಗಾ ಮೀನ್ಸ್ ಕಡಲೆಕಾಯಿ ಫ್ರಂಟ್ ತಗೊಬಂದು ತಿಂದು ಆ ಒಟ್ಟನ್ನ ಬಾಲಂಗ ತಿಲಕ್ ಮುಂದೆ ಬಿಸಾಕ್ತಾರೆ. ಆಗ ಮೇಷ್ಟ್ರು ಬಂದ ತಕ್ಷಣ ತಿಲಕ್ ಏನೋ ಇಷ್ಟು ಗಲೀಜ್ ಮಾಡಿದೆ, ಕಡಲೆಕಾಯಿ ಚೆನ್ನಾಗಿ ತಿಂದ್ಬಿಟ್ಟಿದೆ ಅಂದ್ರೆ, ಸರ್ ನಾನಲ್ಲ ಸರ್ ಅಂತ. ಆದ್ರೆ ಮೇಷ್ಟ್ರು ಕೇಳಿಲ್ಲ. He didn't listen his words. ಗತ್ತ ತಗೊಂಡು ಬಾರಿಸ್ಬಿಟ್ಟು ಹೋಗ ಸ್ಕೂಲಿಂದ ಆಚೆ ಅಂತ ಹೇಳಿದಾಗ ತಿಲಕ್ ಸೀದಾ ಮನೆಗೆ ಹೊರಟೋಗ್ತಾರೆ.
ಅಪ್ಪ ಜಗಲಿ ಮೇಲೆ ಕುತ್ಕೊಂಡಿರ್ತಾರೆ. ಅಪ್ಪ ಕೇಳ್ತಾರೆ, ಯಾಕಪ್ಪ ನೀನು 5 ಗಂಟೆ ಬಂದು ವೈ ಆರ್ ಕಮಿಂಗ್ ಅಟ್ 2 o'clock? ಈ ಸೇಸ್, ಅಪ್ಪ ಮೇಷ್ಟ್ರು ನನ್ಗೆ ಆಚೆ ಕಳಿಸಿದ್ರು. ಯಾಕೆ? ಕಡಲೆಕಾಯಿ ಒಟ್ಟು ಬಿಸಾಕಿ. ಯಾರು ತಿಂದಿದ್ದು? ನಾನಲ್ಲಪ್ಪ. ಬಿಸಾಕಿದ್ದೆ ಯಾರು? ನಾನಲ್ಲಪ್ಪ. ಮತ್ತೆ ಯಾಕೆ ಬಂದೆ ನೀನು? ಮೇಷ್ಟ್ರಿಗೆ ಹೇಳ್ಬೇಕಾಗಿತ್ತಲ್ಲ. ಎಲ್ಲರೂ ಇದನ್ನ ಬಂದು ನೋಡು ನೀವು, ಚೆನ್ನಾಗಿದೆ ನೋಡು. ಸೊ ಆ ಥರ ನಮಗೆ ಭಾಳಷ್ಟು ಮೆಮೊರೀಸ್ ಇದೆ. ಸೊ DVS ಸರ್ಗೆ ನಮ್ಮೆಲ್ಲರ ಕಡೆಯಿಂದ ಕೃತಜ್ಞತೆಗಳು. ಈಗ ನಮ್ಗೆಲ್ಲರಿಗೂ ಆಪ್ತರಾದಂಥ ಮಾನಸಿ ಮೇಡಮ್ ದಯವಿಟ್ಟು ಕೆಲವೊಂದು ಮಾತುಗಳು ಆಡಬೇಕು ಅಂತ ಈಗ ಅವ್ರ ಮಕ್ಕಳು ಇರ್ತಾರೆ, ಅಣ್ಣ ತಮ್ಮಂದರು ಎಲ್ಲರಿಗೂ ಏನಂದ್ರೆ ಒಂದು ವಿಶ್ವಾಸದಲ್ಲಿ, ಪ್ರೀತಿ ವಿಶ್ವಾಸದಲ್ಲಿ ಅಣ್ಣ ತಮ್ಮ ತಂದೆ ತಾಯಿ ಗುರುಗಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಕೊಂಡು ಜೀವನ ಮಾಡೋದು ತುಂಬ ಮುಖ್ಯ ಆಗ್ತದೆ. ಆಮೇಲೆ ಇವತ್ತು ನೀವೇನು ಮಾಡಿರ್ತೀರಾ, ನಿಮ್ಮ ಮಕ್ಕಳು ನೆಕ್ಸ್ಟ್ ಅದನ್ನೇ ಮಾಡ್ತಾರೆ. ಅದನ್ನ ತುಂಬಾ ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ತಂದೆ ತಾಯಿನ ನೀವು ಯಾವ ಥರ ಸಾಕ್ತೀರಾ, ನಿಮ್ಮ ಮಕ್ಕಳು ಅದೇ ನಿಮ್ಮನ್ನು ಅದೇ ಥರ ಸಾಕ್ತಾರೆ. ಇವೆಲ್ಲ ಇಟ್ಕೊಂಡು ಆಮೇಲೆ ಗುರುಗಳು ನಿಮ್ಮ ಒಂದು ಭವಿಷ್ಯ ಇನ್ನೂ ಚೆನ್ನಾಗಾಗಲಿ, ನಿಮ್ಮ ಮಕ್ಕಳ ಒಂದು ಭವಿಷ್ಯ, ಅವರ ಒಂದು ಎಜುಕೇಶನ್ ಚೆನ್ನಾಗಿರಲಿ ಅಂತ ಒಂದು ಈ ಸಂದರ್ಭದಲ್ಲಿ ಇಂಥ ಗುರುವಂದನಾ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡಿದಿರಿ. ಇದನ್ನು ನಿಲ್ಲಿಸಬೇಡಿ, ಸತತವಾಗಿ ನಡೆಸ್ಕೊಂಡು ಹೋಗ್ತಾ ಇರಿ. ನಿಮ್ಮ ಜೂನಿಯರ್ಸ್ಗೆ ಒಂದು ರೋಲ್ ಮಾಡಲ್ ಆಗಲಿ, ಗ್ರೂಪ್ ಮಾಡ್ಕೊಳ್ಳಿ, ಗ್ರೂಪಲ್ಲಿ ಶೇರ್ ಮಾಡ್ತಾ ಇರಿ, ಸ್ಪಂದಿಸ್ತಾ ಇರಿ ಕಷ್ಟ ಸುಖಕ್ಕೆ. ಅದು ಟೀಚರ್ಸ್ಗೆಲ್ಲ ಫ್ರೆಂಡ್ಸ್ ಟು ಫ್ರೆಂಡ್ಸ್ ಅವರ ಒಂದು ಇದ್ದೇ ಇರುತ್ತೆ. ಜಯಶ್ರೀ ಇರುತ್ತೆ. ಇವತ್ತು ನಾವು 25 ವರ್ಷ ಆಗಿದೆ. 99-2000 ಬ್ಯಾಚ್ ಪಾಸ್ಔಟ್ ಆಗಿದ್ದು 10th. ಅದು 25 ವರ್ಷ ಮುಗ್ದೋಯ್ತು. ನಾವು ಸ್ಕೂಲಿಗೆ ಬಂದು ಹೋಗಿ ಅದಕ್ಕೆ ನಾವೆಲ್ಲರೂ ಸೇರಬೇಕು ಫ್ರೆಂಡ್ಸು ಅಂತ ಅಂದ್ಕೊಂಡ್ವಿ. ಬರೀ ಫ್ರೆಂಡ್ಸ್ ಮಾತ್ರ ಸೇರಿದ್ರೆ ಹೇಗೆ, ಟೀಚರ್ಸ್ನು ಸೇರಿಸೋಣ, ಎಲ್ಲೆಲ್ಲೋ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಗುರುವಂದನಾ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ವಿ. ಇದು ತುಂಬ ಚೆನ್ನಾಗಿ ಆಗ್ಬಂತು. ಇದಕ್ಕೆ ನಮಗೆ ಸ್ವಾಮೀಜಿಗಳ ಆಶೀರ್ವಾದನೂ ಸಿಕ್ತು. ಟೀಚರ್ಸು ನಾವು ಕರೆದು ಯಾರು ಇನ್ವೈಟ್ ಮಾಡಿದ್ರು ಎಲ್ಲರೂ ಬಂದರು. ನಮ್ಮ ಫ್ರೆಂಡ್ಸು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು. ಎಲ್ಲರೂ ಒಗ್ಗೂಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಡಿ. ಥ್ಯಾಂಕ್ಸ್. ಯಶಸ್ವಿ ಬರುತ್ತೆ. ನನಗೆ ಈ ಸಂಸ್ಥೆ ಅಂತೂ ನಾನು ಸ್ಟಾರ್ಟಿಂಗು 90-91 ಬ್ಯಾಚಿಂದ ಇದ್ದೀನಿ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಕೊಂಡಿದ್ದು. ಈ ಸಂಸ್ಥೆಗೂ ನಮ್ಗೆ ತುಂಬಾ ನೆನಪಿದೆ. ಯಾಕಂದರೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು ಸೆಕೆಂಡ್ PU ಇಲ್ಲಿ ಹೋಗಿದ್ದು. ಅಷ್ಟೇ ಎಲ್ಲ ಟೀಚರ್ಸ್ ಆಗ್ಬೋದು ಎಲ್ಲರೂ ಅಷ್ಟು ಸಪೋರ್ಟಿವಾಗಿ ಮಾಡ್ತಿದ್ದಾರೆ. ಈ ಕಟ್ಟಡ ಹೆಂಗೆ ಬೆಳೀತೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಅಷ್ಟೇ ಚೆನ್ನಾಗಿ ಇದಾದ್ರಿ. ಟೀಚರ್ಸ್ ಆಗ್ಬೋದು, ನಮ್ಮ ಅಟೆಂಡರ್ಸ್ ಆಗ್ಬೋದು, ಆಯಾಸ್ ಆಗ್ಬೋದು ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡೋದು. ಸ್ವಾಮೀಜಿ ಆಗ್ಬೋದು ಎಲ್ಲರೂ ತುಂಬ ಖುಷಿ ಆಗ್ತಿದೆ. ಯಾಕಂದರೆ 25 ವರ್ಷದಲ್ಲಿ ನಾವು ಬರೋದು 25 ವರ್ಷ ಆಗ್ತಲ್ಲ. ಎಲ್ಲ ಸ್ನೇಹಿತರು, ಟೀಚರ್ಸ್ ಎಲ್ಲರೂ ಸೇರಿ ಒಂದು ಸಂಭ್ರಮ ಆಚರಣೆ, ಒಂದು ಹಬ್ಬ ಥರ ಮಾಡಿದ್ವಿ. ತುಂಬ ಖುಷಿ ಆಗ್ತಿದೆ. ಇದು ಒಂದು ಲೈಫ್ ಲಾಂಗ್ ಮೂಮೆಂಟ್ ಥರ ಇರುತ್ತೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಟೀಚರ್ಸ್ಗೆ ನಾವು ಗುರುವಂದನ ಮಾಡಿದ್ದು ನಮಗೆ ತುಂಬ ಸಂತೋಷ ಆಗ್ತಿದೆ. ನಿಮ್ಮ ಹೆಸರು? ನನ್ನ ಹೆಸರು ಪವಿತ್ರ. ಓಕೆ. ಜಯಶ್ರೀ ಅವರೇ, ನನ್ನ ಹೆಸರು ಮಾನಸಿ ಅಂತ ಹೇಳಿ. ನಾನು 25ನೇ ವರ್ಷದಿಂದ ಈ ಸಂಸ್ಥೆಗೆ ಕೆಲಸ ಮಾಡ್ತಾ ಇದ್ದೀನಿ. ಈ ಸಂಸ್ಥೆಗೆ ನನಗೆ ಅನುವು ಮಾಡಿಕೊಟ್ಟು ಇಲ್ಲಿ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ನನ್ನ ಗಾಡ್ ಫಾದರ್ ಆಗಿರ್ತಕ್ಕಂಥ ಎನ್ ಶಿವರಾಮ್ ರೆಡ್ಡಿ ಸರ್ ಹಾಗೆ ಸ್ವಾಮೀಜಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಮಕ್ಕಳ ಜೊತೆ ನಾನು ಕೂಡ 25 ವರ್ಷ ಮುಗಿಸಿದ್ದೀನಿ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಈ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳನ್ನೆಲ್ಲ ಗುರುತಿಸಿ ಅವರು ನಮಗೆ ವಂದನೆಯನ್ನು ಸಲ್ಲಿಸಿರೋದು ನನಗೆ ತುಂಬ ಖುಷಿ ತಂದುಕೊಟ್ಟಿದೆ. ಇದೇ ರೀತಿ ಪ್ರತಿ ವಿದ್ಯಾರ್ಥಿ ಕೂಡ ಅವರ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿದಾಗ ಗುರು ಅನ್ನೋ ಸ್ಥಾನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಜೈ ಶ್ರೀ. ನಾನು ಡಾಕ್ಟರ್ ಶಶಿಧರ್ ಅಂತ. ನಾನು ಭವ್ಯ ಅಂತ. ನನ್ನ ಹೆಸರು ಪವಿತ್ರ ಅಂತ. ನಾವೆಲ್ಲರೂ ಮೊದಲನೇ ಬ್ಯಾಚ್ ಸ್ಟೂಡೆಂಟ್ಸ್ ಇಲ್ಲಿಂದ 2000 ಇಸ್ವಿಯಲ್ಲಿ ಇಲ್ಲಿಂದ ಪಾಸ್ ಔಟ್ ಆಗಿದ್ವಿ. ಈಗ ಪಾಸಾಗಿ ನಮಗೆ 25 ವರ್ಷ ಆಯಿತು. ಸೊ ಅದಕ್ಕೆ ನಾವು ಇದು ರಜತ ಮಹೋತ್ಸವ ಅಥವಾ ಸಿಲ್ವರ್ ಜೂಬ್ಲಿ ಇದರ ನಾವು ಒಂದು ಗುರುವಂದನಾ ಕಾರ್ಯಕ್ರಮದೊಂದಿಗೆ ನಾವು ಇವತ್ತು ಹಮ್ಮಿಕೊಂಡಿದ್ವಿ. ಇದರ ಉದ್ದೇಶ 2 ಪಟ್ಟಿತ್ತು. ಒಂದು, 25 ವರ್ಷದ ಹಿಂದೆ ನಾವು ಯಾರ್ಯಾರು ಸ್ನೇಹಿತರಿದ್ವಿ, ಗೆಳೆಯರಿದ್ವಿ, ಅವ್ರನ್ನೆಲ್ಲ ಭೇಟಿ ಮಾಡಿ ಅವ್ರು ಯಾವ ಥರ ಇದ್ದಾರೆ, ಹೇಗಿದ್ದಾರೆ ಅಂತ ಒಂದು ನೆನಪು ಹಂಚ್ಕೊಳ್ಳೋದು. ಎರಡನೇದಾಗಿ ಪ್ರಮುಖವಾಗಿ ನಾವು ನಮ್ಮ ಗುರುಗಳಿಗೆ ಗೌರವಾರ್ಪಣೆ
ಈ ಒಂದು ಶಾಲೆಯಲ್ಲಿ ನಾವು ಬಂದಾಗ ಈ ಕಟ್ಟಡ ಬೆಳೆದಾಗೇನೆ ನಾವು ಕೂಡ ಬೆಳೆದಿದ್ದೀವಿ. ಈಗ ನಾವು ಬಂದಾಗ ಇಲ್ಲಿ ಕಟ್ಟಡ ಕೂಡ ಇರಲಿಲ್ಲ. ಇಲ್ಲಿ ನಾವು ನಮ್ಮ ಈಗಷ್ಟೇ ನಾವೆಲ್ಲ ನೆನಪು ಹಂಚ್ಕೊಂಡಾಗ ನಮ್ಗೇನು ಅನಿಸ್ತು ಅಂದರೆ ಈ ಶಾಲೆ ಜೊತೆಗೇ ನಾವು ಬೆಳೆದಿದ್ದೀವಿ. ಬಟ್ ಈ ತಳಪಾಯ ಹಾಕಿದವರು ನಮ್ಮ ಶಿಕ್ಷಕರು, ಮಹಾ ಸ್ವಾಮೀಜಿಗಳು ಆಶೀರ್ವಾದದಿಂದ ಈಗ ನಾವೆಲ್ಲ ಏನಾಗಿದ್ರೂ ಕೂಡ ಎಲ್ಲ ಸ್ವಾಮೀಜಿ ಆಶೀರ್ವಾದದಿಂದ ನೆರವೇರಿದೆ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕರಷ್ಟೇ ಅಲ್ಲ, ಶಿಕ್ಷಕೇತರ ಸಿಬ್ಬಂದಿ ಕೂಡ ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಸಹ ನಾವಿಲ್ಲಿ ನಮ್ಮ ಗೌರವಾರ್ಪಣೆಯನ್ನು, ಸಣ್ಣ ಗೌರವಾರ್ಪಣೆಯನ್ನು ಅರ್ಪಿಸಿದ್ದೇವೆ. ಇದು ನಮ್ಮ ಉದ್ದೇಶ ಆಗಿತ್ತು.